ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರನ್ನ ಜೋಡೆತ್ತು ಅಂತ ಕರೆತಿದ್ದ ಅದೇ ಫ್ಯಾನ್ಸ್ ಈಗ ರಿಟೈರ್ಮೆಂಟ್ ತಗೊಳ್ಳಿ ಅಂತಿದ್ದಾರೆ. ಆಸ್ಟ್ರೇಲಿಯಾ ಸರಣಿಯಲ್ಲಿ ಈ ಇಬ್ಬರು ಸೂಪರ್ ಸ್ಟಾರ್ಸ್ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಬಿಸಿಸಿಐ ಮೂಲಗಳಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದ್ದು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ರೆಸ್ಟ್ ನೆಪದಲ್ಲಿ ದಿಗ್ಗಜ ಆಟಗಾರರಿಗೆ ರಜೆ ನೀಡ್ತಾ ಇರೋದು ಚಾಂಪಿಯನ್ಸ್ ಟ್ರೋಫಿ ಮೇಲೆ ಅದೆಂಥ ಪರಿಣಾಮ ಬೀರುತ್ತೆ? ಕಳಪೆ ಫಾರ್ಮ್ನಲ್ಲಿರೋರಿಗೆ ರೆಸ್ಟ್ ಬೇಕಿತ್ತಾ? ಇಂಗ್ಲೆಂಡ್ ಸರಣಿಗೆ ತಂಡ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿರುವಂತಹ ಟೀಮ್ ಇಂಡಿಯಾ ಜನವರಿ 3ರಿಂದ ಕೊನೆ ಪಂದ್ಯವನ್ನು ಆಡಲಿದೆ. ಅದಾದ ಬಳಿಕ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಶುರುವಾಗುತ್ತೆ. ಭಾರತದಲ್ಲೇ ನಡೆಯಲಿರುವಂತಹ ಈ ಸರಣಿಯಲ್ಲಿ ಒಟ್ಟು 8 ಪಂದ್ಯಗಳು ಇರಲಿವೆ. 5 T20 ಹಾಗೆ 3 ಏಕದಿನ ಪಂದ್ಯಗಳು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈಗಾಗಲೇ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿರೋದ್ರಿಂದ ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿಯೋ ನಿರೀಕ್ಷೆ ಇತ್ತು. ಬಟ್ ಬಿಸಿಸಿಐ ಇಲ್ಲೂ ಕೂಡ ಟ್ವಿಸ್ಟ್ ಅನ್ನ ಇಟ್ಟಿದೆ. ರೆಸ್ಟ್ ನೆಪದಲ್ಲಿ ಈ ಇಬ್ಬರು ಆಟಗಾರರಿಗೆ 1 ತಿಂಗಳು ರಜೆಯನ್ನ ನೀಡ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ರೋಹಿತ್ ಕೊಹ್ಲಿ ಬೂಮ್ರಾಗೆ ವಿಶ್ರಾಂತಿ. ಟೀಮ್ ಇಂಡಿಯಾದ ಹಾಲಿ ಹಾಗೆ ಮಾಜಿ ನಾಯಕರಾದಂಥ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಸೀಸ್ ಸರಣಿಯಲ್ಲಿ ಫ್ಲಾಪ್ ಆಗಿದ್ದಾರೆ. ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಇದೀಗ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವಂತಹ ಏಕದಿನ ಸರಣಿಯಿಂದ ವಿಶ್ರಾಂತಿ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ. ಬಟ್ ಈ ನಿರ್ಧಾರದಿಂದ ಭಾರತಕ್ಕೆ ಬಿಗ್ ಶಾಕ್ ಎದುರಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಫೆಬ್ರವರಿಯಲ್ಲೇ ನಡೆಯಲಿದ್ದು ಅದು ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ನಡೆಯಲಿದೆ. ಇಂಥ ಟೈಮಲ್ಲಿ ಟೀಮ್ ಇಂಡಿಯಾದ ಈ ಇಬ್ಬರು ದಿಗ್ಗಜರು ಯಾವುದೇ ಸಿದ್ಧತೆ ಇಲ್ಲದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಡೈರೆಕ್ಟ್ ಆಗಿ ಕಣಕ್ಕಿಳಿದ್ರೆ ಆಡ್ತಾರಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿವೆ. ಇಂಗ್ಲೆಂಡ್ ಸರಣಿ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೆ ಕೆಲವೇ ದಿನಗಳ ಮುಂಚೆ ನಡೆಯೋದ್ರಿಂದ ಐಸಿಸಿ ಟೂರ್ನಿಯ ತಯಾರಿಗೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗಿತ್ತು. ಹೀಗಾಗಿ ಈ ಇಬ್ಬರು ಆಟಗಾರರು ಇಂಗ್ಲೆಂಡ್ ಸರಣಿಯಲ್ಲಿ ಆಡೋದು ಅತ್ಯವಶ್ಯಕವಾಗಿದೆ. ಹೀಗಿದ್ರೂ ಕೂಡ ವಿಶ್ರಾಂತಿ ನೀಡ್ತಾ ಇರೋದು ಆಡಳಿತ ಮಂಡಳಿಯ ಮೇಲೆ ಪ್ರಶ್ನೆಗಳನ್ನು ಮೂಡುವಂತೆ ಮಾಡಿದೆ. ಟೆಸ್ಟ್ ಮಾದರಿಯಲ್ಲಿ ಭಾರತ ತಂಡ ಸತತ ಸೋಲುಗಳನ್ನು ಅನುಭವಿಸ್ತಾ ಇದೆ. ಭಾರತದ ಸೋಲಿಗೆ ಈ ಇಬ್ಬರು ಲೆಜೆಂಡರಿ ಆಟಗಾರರ ವೈಫಲ್ಯ ಕೂಡ ಒಂದು ಕಾರಣ. ಹೀಗಿದ್ರೂ ಕೂಡ ರೆಸ್ಟ್ ಕೊಟ್ಟು ಏಕ್ದಮ್ ಚಾಂಪಿಯನ್ಸ್ ಟ್ರೋಫಿಗೆ ಇಳಿಸೋದು ದೊಡ್ಡ ಹೊಡೆತ ಕೊಡೋ ಚಾನ್ಸಸ್ ಕೂಡ ಇದೆ. ಇಂಗ್ಲೆಂಡ್ ವಿರುದ್ಧ 8 ಪಂದ್ಯಗಳನ್ನಾಡಲಿದೆ ಭಾರತ. ಇನ್ನು ಇದೇ ತಿಂಗಳ ಕೊನೆಯಲ್ಲಿ ಇಂಗ್ಲೆಂಡ್ ತಂಡ ಭಾರತ ಪ್ರವಾಸವನ್ನು ಕೈಗೊಳ್ಳುತ್ತೆ. ಉಭಯ ತಂಡಗಳ ನಡುವೆ ಮೊದಲು 5 ಪಂದ್ಯಗಳ T20 ಸರಣಿ ನಡೆಯಲಿದೆ. ಇದಾದ ಬಳಿಕ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ಮೊದಲ ಏಕದಿನ ಪಂದ್ಯ ಫೆಬ್ರವರಿ 6ರಂದು ನಾಗ್ಪುರದಲ್ಲಿ, 2ನೇ ಏಕದಿನ ಪಂದ್ಯ ಫೆಬ್ರವರಿ 9ರಂದು ಕಟಕ್ನಲ್ಲಿ ಹಾಗೆ 3ನೇ ಏಕದಿನ ಪಂದ್ಯ ಜನವರಿ 12ರಂದು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಇದಾದ ನಂತರ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 19ರಿಂದ ಶುರುವಾಗುತ್ತೆ. ಫೆಬ್ರವರಿ 20ರಿಂದ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದೊಂದಿಗೆ ಟೀಮ್ ಇಂಡಿಯಾ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಸೊ ಅಲ್ಲಿಗೆ ಇಂಗ್ಲೆಂಡ್ ಸರಣಿ ಬಳಿಕ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿಗೆ 1 ವಾರ ಅಷ್ಟೇ ಟೈಮ್ ಸಿಗುತ್ತೆ. ಲಂಕಾ ವಿರುದ್ಧ ಏಕದಿನ ಸರಣಿ ಆಡಿದ್ದೇ ಲಾಸ್ಟ್. ಇನ್ನು 2024ರಲ್ಲಿ ಟೀಮ್ ಇಂಡಿಯಾ ಕೇವಲ 3 ಏಕದಿನ ಪಂದ್ಯಗಳನ್ನು ಮಾತ್ರ ಆಡಿದೆ. ಶ್ರೀಲಂಕಾ ಪ್ರವಾಸದಲ್ಲಿ ಭಾರತ ತಂಡ 3 ಏಕದಿನ ಪಂದ್ಯಗಳಲ್ಲಿ 1 ಪಂದ್ಯವನ್ನು ಕೂಡ ಗೆದ್ದಿರಲಿಲ್ಲ. ಮೊದಲ ಪಂದ್ಯ ಟೈ ಆಗಿದ್ರೆ ನಂತರದ 2 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಶ್ರೀಲಂಕಾ ಸರಣಿಯನ್ನ ತನ್ನದಾಗಿಸಿಕೊಂಡಿತ್ತು. ಈ ಸರಣಿಯ ಕೊನೆಯ ಪಂದ್ಯವನ್ನ ಆಗಸ್ಟ್ 7ರಂದು ನಡೆಸಲಾಗಿತ್ತು. ಇದರಲ್ಲಿ ರೋಹಿತ್ ಶರ್ಮಾ 35 ರನ್ ಹೊಡೆದ್ರೆ ವಿರಾಟ್ ಕೊಹ್ಲಿ 20 ರನ್ ಅಷ್ಟೇ ಗಳಿಸಿದ್ರು. ಅಂದಿನಿಂದ ಟೀಮ್ ಇಂಡಿಯಾ ಯಾವುದೇ ಏಕದಿನ ಪಂದ್ಯವನ್ನಾಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ನೇರವಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಪ್ರವೇಶ ಪಡೆದ್ರೆ ಫಾರ್ಮ್ ಕಂಡುಕೊಳ್ಳೋದೇ ದೊಡ್ಡ ಸವಾಲಾಗಲಿದೆ. ಬುಮ್ರಾಗೆ ರೆಸ್ಟ್ ಓಕೆ, ಕೊಹ್ಲಿ ರೋಹಿತ್ಗೆ ಯಾಕೆ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ಜಸ್ಪ್ರೀತ್ ಬುಮ್ರಾ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ಸ್. ಹೀಗಿದ್ರೂ ಕೂಡ ಇಂಗ್ಲೆಂಡ್ ಸರಣಿಗೆ ಬುಮ್ರಾಗೆ ರೆಸ್ಟ್ ಕೊಡೋದೇನೋ ಓಕೆ, ಬಟ್ ಕೊಹ್ಲಿ, ರೋಹಿತ್ ಶರ್ಮಾಗೆ ಯಾಕೆ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇವೆ. ಯಾಕಂದ್ರೆ ಬೂಮ್ರಾ ಯಾವತ್ತಿದ್ರೂ ಕೂಡ ಬ್ರಹ್ಮಾಸ್ತ್ರ. 3-4 ತಿಂಗಳು ರೆಸ್ಟ್ ಮಾಡಿ ಫೀಲ್ಡ್ ಹಿಡಿದ್ರೂ ಕೂಡ ಡೈನಮೈಟ್ನಂತೆ ಸಿಡಿತಾರೆ. ಎದುರಾಳಿಗಳನ್ನ ಚೆಂಡಾಡ್ತಾರೆ. ಆಸೀಸ್ ಸರಣಿಯಲ್ಲೂ ಕೂಡ ಭೂಮಾಸ್ತ್ರ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಬಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರ ಕತೆ ಹೀಗಿಲ್ಲ. ಇಬ್ರು ಕೂಡ ಡಲ್ ಆಗಿದ್ದಾರೆ. ಹೀಗಾಗಿ ಈ ಇಬ್ಬರಿಗೆ ರೆಸ್ಟ್ ಬೇಡ ಅನ್ನೋ ವಾದ ಕೂಡ ಇದೆ. ಇನ್ನು ಇದೆಲ್ಲದರ ನಡುವೆ ಈ ಮೂವರು ಟೀಮ್ ಇಂಡಿಯಾದಿಂದ ಹೊರಗುಳಿದ್ರೆ ಏಕದಿನ ಪಂದ್ಯವನ್ನ ಮುನ್ನಡೆಸೋದು ಅಂದ್ರೆ ಕ್ಯಾಪ್ಟನ್ ಯಾರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ರೆಸ್ಟ್ ನೀಡಬೇಕಾ ಅಥವಾ ಚಾಂಪಿಯನ್ಸ್ ಟ್ರೋಫಿ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ಸರಣಿಯಲ್ಲಿ ಆಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.